ಹಲೋ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಸರ್ಸ್ ವ್ಲಾಗ್ಸ್. ಇವತ್ತಿನ ವಿಡಿಯೋದಲ್ಲಿ ನಾವು ಉದ್ದಿನ ವಡೆಗಿಂತ ಟೇಸ್ಟಿಯಾಗಿರ್ತಕ್ಕಂಥ ರವೆ ವಡೆನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಇದಕ್ಕೆ ನಾವು ಬೇಳೆನ ನೆನೆಸ್ಬೇಕು ಅನ್ನೋ ಕೆಲಸ ಇರೋದಿಲ್ಲ, ಇನ್ಸ್ಟೆಂಟಾಗಿ ರೆಡಿ ಮಾಡ್ಕೋಬಹುದು. ಯಾರಾದರೂ ಮನೆಗೆ ಗೆಸ್ಟ್ ಬಂದಾಗ ಕ್ವಿಕ್ಕಾಗಿ ಈ ರೆಸಿಪಿನ ಮಾಡಿಕೊಡ್ಬಹುದು. ಕಾಫಿ ಒಟ್ಟಿಗೆ ಬಾಯಿಗೆ ರುಚಿಯಾಗಿ ಏನಾದರೂ ಈವ್ನಿಂಗ್ ಟೈಮಲ್ಲಿ ಸ್ನ್ಯಾಕ್ ರೂಪದಲ್ಲಿ ತಿನ್ನಬೇಕು ಅನಿಸಿದಾಗ ಈ ರೆಸಿಪಿನ ರೆಡಿ ಮಾಡ್ಕೋಬಹುದು. ಮಕ್ಕಳು ಸ್ಕೂಲಿಂದ ಬಂದ ತಕ್ಷಣ ಈ ರೆಸಿಪಿನ ಮಾಡಿಕೊಟ್ರೆ ತುಂಬ ಎಂಜಾಯ್ ಮಾಡ್ತಾರೆ. ಗರಿ ಗರಿಯಾಗಿ ಟೇಸ್ಟಿಯಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಮಾಡ್ಕೊಳ್ಳೋದು ಸಹ ತುಂಬ ಈಸಿಯಾಗಿದೆ. ಬನ್ನಿ ಇದನ್ನು ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅನ್ನೋದನ್ನು ನೋಡೋಣ. ಒಂದು ಕಡೆಗೆ 1 ಲೋಟದಷ್ಟು ನೀರನ್ನು ಸೇರಿಸ್ಕೊಳ್ಳೋಣ. ಇದು ಬಿಸಿಯಾದ ನಂತರ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊತಾ ಇದ್ದೀನಿ. ಚಿಲ್ಲಿ ಫ್ಲೇಕ್ಸ್ ಇದ್ದರೆ ಚಿಲ್ಲಿ ಫ್ಲೇಕ್ಸನ್ನು ಸೇರಿಸ್ಕೋಬಹುದು. ನಾನು ಅಚ್ಚ ಖಾರದ ಪುಡಿನ ಒಂದು ಅರ್ಧ ಸ್ಪೂನು, ಜೀರಿಗೆ ಒಂದು ಅರ್ಧ ಸ್ಪೂನು, 2ರಿಂದ 3 ಹಸಿಮೆಣ್ಸಿನ್ಕಾಯಿನ ಸಣ್ಣಗೆ ಕಟ್ ಮಾಡಿ ಸೇರಿಸ್ಕೊಂಡಿದ್ದೀನಿ. 1 ಈರುಳ್ಳಿನ ಸಹ ಸಣ್ಣಗೆ ಪೀಸ್ ಮಾಡಿ ಸೇರಿಸ್ಕೋಬೇಕು. ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸಹ ಇದರಲ್ಲಿ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದು ನೀರು ಚೆನ್ನಾಗಿ ಕುದೀಲಿ. ಇವಾಗ ಚೆನ್ನಾಗಿ ಮರಳ್ತಾ ಇದೆ ನೀರು. ಇದಕ್ಕೆ ನಾನು ಬಾಂಬೆ ರವೆ ಅಥವಾ ಉಪ್ಪಿಟ್ಟು ರವೆ ಅಂತ ಕರೀತಾರಲ್ವ, ಅದನ್ನು 1 ಬಟ್ಲಷ್ಟು ತಗೊಂಡಿದ್ದೀನಿ. ಇದನ್ನು ಸೇರಿಸಿ ನಾವು ಚೆನ್ನಾಗಿ ಇದರಲ್ಲಿ ಬೇಯಿಸ್ಕೊಳ್ಳೋಣ. ತುಂಬ ಈಸಿಯಾಗಿರ್ತಕ್ಕಂಥ ರೆಸಿಪಿ, ಕ್ವಿಕ್ಕಾಗಿ ರೆಡಿ ಮಾಡ್ಕೋಬಹುದು. ಇದನ್ನು ಬ್ರೇಕ್ಫಾಸ್ಟ್ಗೂ ಸಹ ರೆಡಿ ಮಾಡ್ಕೋಬಹುದು. ಈ ರೀತಿ ಇದನ್ನು ಚೆನ್ನಾಗಿ ಬೇಯಿಸ್ಕೊಂಡು ಇದು ಗಟ್ಟಿಯಾಗೋ ತನಕ ಇದನ್ನು ನಾವು ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಇವಾಗ ಸ್ಟವನ್ನು ಆಫ್ ಮಾಡಿ ಇದನ್ನು ತಣ್ಣಗಾಗೋಕ್ಕೆ ಬಿಡೋಣ. ಇದು ತಣ್ಣಗಾದ ನಂತರ ಕೈಗೆ ಸ್ವಲ್ಪ ತೇವ ಮಾಡಿಕೊಂಡು ನೀರು ಇದನ್ನು ನಾವು ವಡೆ ಥರ ತಟ್ಕೊಳ್ಳೋಣ. ಬಾಳೆ ಎಲೆ ಇದ್ದರೆ ಬಾಳೆ ಎಲೆಯಲ್ಲಿ ತಟ್ಕೋಬಹುದು, ಇಲ್ಲ ಅಂದರೆ ಅಂಗೈಗೆ ಸ್ವಲ್ಪ ತೇವ ಮಾಡಿಕೊಂಡು ಇದನ್ನು ಉದ್ದಿನ ವಡೆ ರೀತಿ ತಟ್ಕೊಳ್ಳೋಣ. ತುಂಬ ಬೇಗನೆ ರೆಡಿ ಮಾಡ್ಕೋಬಹುದು ಈ ರೆಸಿಪಿನ. ನಮಗೆ ಎಷ್ಟು ವಡೆ ಬೇಕಾಗುತ್ತೋ ಅಷ್ಟು ವಡೆನ ಮೊದಲಿಗೆ ಎಲ್ಲ ಪ್ರಿಪೇರ್ ಮಾಡಿ ಒಂದು ಪ್ಲೇಟಲ್ಲಿ ಇಟ್ಕೊಂಡ್ರೆ ಫ್ರೈ ಮಾಡ್ಕೊಳ್ಳೋದು ಈಸಿ ಆಗುತ್ತೆ. ನೋಡಿ, ಈ ರೀತಿಯಾಗಿ ಎಲ್ಲ ಸಿದ್ಧ ಮಾಡಿ ಇಟ್ಕೊಂಡಿದ್ದೀನಿ. ಎಣ್ಣೆನೂ ಸಹ ಬಿಸಿ ಮಾಡೋಕ್ಕೆ ಇಟ್ಕೊಂಡಿದ್ದೀನಿ. ಎಣ್ಣೆನೂ ಬಿಸಿ ಆಗಿದೆ. ಒಂದಾದ ನಂತರ ನಾವು ವಡೆನ ಎಣ್ಣೆಗೆ ಸೇರಿಸ್ಕೊಂಡು ಇವು ಬಣ್ಣ ಬದಲಾಗಿ ಕ್ರಿಸ್ಪಿ ಆಗೋ ತನಕ ಇದನ್ನು ಫ್ರೈ ಮಾಡ್ಕೋಬೇಕು. ರವೆ ಆಗಿರೋದ್ರಿಂದ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಈ ರೀತಿ ಇವು ಚೆನ್ನಾಗಿ ಫ್ರೈ ಮಾಡ್ಕೊಬಂದು ನಂತರ ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಹಾಕ್ಕೊಂಡ್ರೆ ಎಕ್ಸ್ಟ್ರಾ ಆಯಿಲ್ ಇದ್ದರೆ ಹೇಳ್ಕೊಳ್ಳುತ್ತೆ. ಎಷ್ಟು ಗರಿ ಗರಿಯಾಗಿ ತುಂಬ ಚೆನ್ನಾಗಿ ಬಂದಿತ್ತು ವಡೆ. ಎಲ್ಲರಿಗೂ ಸಖತ್ ಇಷ್ಟ ಆಗುತ್ತೆ. ಮಕ್ಕಳಿಗಂತೂ ಈ ರೆಸಿಪಿನ ಮಾಡಿಕೊಟ್ರೆ ಸಖತ್ ಇಷ್ಟಪಡ್ತಾರೆ. ಇದು ಒಳಗಡೆ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿ ತುಂಬ ಟೇಸ್ಟಿಯಾಗಿರುತ್ತೆ. ನಾವು ಉದ್ದಿನ ವಡೆ ಎಲ್ಲ ಮಾಡ್ಕೊಳ್ಳೋದಕ್ಕೆ ಸುಮಾರು ಟೈಮ್ ತಗೊಳುತ್ತೆ. ಕ್ವಿಕ್ಕಾಗಿ ಈ ರೆಸಿಪಿನ ರೆಡಿ ಮಾಡ್ಕೋಬಹುದು. ಉದ್ದಿನ ವಡೆಗಿಂತ ಟೇಸ್ಟಿಯಾಗಿರುತ್ತೆ ಅಂತ ಹೇಳ್ಬಹುದು. ನಮ್ಮ ಮನೆಯಲ್ಲಂತೂ ಎಲ್ಲರಿಗೂ ಸಖತ್ ಇಷ್ಟ ಆಯಿತು. ನನಗಂತೂ ಇದು ನನ್ನ ಫೇವ್ರೆಟ್ ಅನಿಸ್ಬಿಡ್ತು. ಬೇಕಾದಾಗ ಕ್ವಿಕ್ಕಾಗಿ ಈ ರೆಸಿಪಿನ ರೆಡಿ ಮಾಡ್ಕೋಬಹುದು. ವೀಕ್ಷಕರೇ, ಇದಾಗಿತ್ತು ಇವತ್ತಿನ ವಿಡಿಯೋ. ನೆಕ್ಸ್ಟ್ ವಿಡಿಯೋ ಒಟ್ಟಿಗೆ ಮತ್ತೆ ಸಿಗೋಣ. ಯಾರೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಇನ್ನಷ್ಟು ಹೊಸ ಹೊಸ ರೆಸಿಪಿಗಳೊಟ್ಟಿಗೆ ಮತ್ತೆ ಸಿಗೋಣ. ಥ್ಯಾಂಕ್ ಯು.